ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇವತ್ತು ಶ್ರಾವಣ ಶುಕ್ರವಾರ, 2ನೇ ಶುಕ್ರವಾರ. ಹಾಗಾಗಿ ನಾನು ದೇವ್ರ ಫೋಟೋಗೆ ಹೂವು ಎಲ್ಲ ಇಟ್ಟು ನಮಸ್ಕಾರ ಹಾಕ್ಕೊಳ್ತಿದ್ದೀನಿ. ಡೈಲಿ ನಾನು ಶಾಪಿಗೆ ಬಂದಿದ ತಕ್ಷಣ ಮನೇಲಿ ಹೂವು ಇದ್ದರೆ ಹೂವು ಇಡ್ತೀನಿ, ಹೂವು ಇಲ್ಲ ಅಂದರೆ ಹಾಗೆ ನಮಸ್ಕಾರ ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡೋದು ನನಗೆ ಡೈಲಿ ಅಭ್ಯಾಸ ಆಗಿದೆ ಫ್ರೆಂಡ್ಸ್. ಇದು ಮತ್ತು ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ನಾನು ಇವತ್ತಿನ ಕೆಲಸ ಸ್ವಲ್ಪ ಜಿಗ್ಜಾಗ್ ಸ್ಯಾರೀಸು ಎಲ್ಲ ತುಂಬಾ ಜಿಗ್ಜಾಗ್ ಮಾಡೋದಿತ್ತು. ಹಾಗಾಗಿ ಎಲ್ಲ ಜಿಗ್ಜಾಗ್ ಮಾಡೋಣ ಅಂದ್ಬಿಟ್ಟು ಕೂತ್ಕೊಳ್ತಿದ್ದೀನಿ. ಜಿಗ್ಜಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸುಮಾರು ಒಂದು 10 ಸ್ಯಾರಿಗಿಂತ ಜಾಸ್ತಿ ಇತ್ತು ಜಿಗ್ಜಾಗ್ ಮಾಡೋದು. ಹಾಗಾಗಿ ಜಿಗ್ಜಾಗ್ಗೆ ಫಸ್ಟ್ ಬೆಳಗ್ಗೆನೇ ಕೂತ್ಕೊಳ್ತಿದ್ದೀನಿ ನಾನು. ಜಿಗ್ಜಾಗ್ ಮಾಡೋದು ಜಾಸ್ತಿ ಸ್ಯಾರೀಸ್ಗೆ ಒಂದೇ ಸಲ ನಾನು ಕೂತ್ಕೊಳ್ತೀನಿ ಫ್ರೆಂಡ್ಸ್. 1-2 ಅರ್ಜೆಂಟ್ ಇದ್ದರೆ ಮಾತ್ರ ಮಾಡಿಕೊಡ್ತೀನಿ. ಅರ್ಜೆಂಟ್ ಇಲ್ಲ ಅಂದರೆ ಒಂದು 7-8 ಸ್ಯಾರಿ, ಇಲ್ಲ ಒಂದು 10 ಸ್ಯಾರಿ 15 ಸ್ಯಾರಿ ಈ ಥರ ಹಾಕ್ಕೊಂಡು ಒಂದೇ ಸಲ ಕೂತ್ಕೊಂಡು ಎಲ್ಲನೂ ಜಿಗ್ಜಾಗ್ ಮಾಡಿ ಮತ್ತು ಫಾಲ್ಸ್ ಹಾಕೋದಿದ್ದರೆ ಹಾಗೆ ಫಾಲ್ಸ್ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಸಪ್ರೇಟ್ ಇಟ್ಬಿಟ್ಟು ಆಮೇಲೆ ಬ್ಲೌಸು ಸ್ಟಿಚಿಂಗ್ ಮಾಡೋಕ್ಕೆ ಕೂತ್ಕೊಳ್ತೀನಿ ಫ್ರೆಂಡ್ಸ್ ನಾನು. ಮತ್ತು ಇವತ್ತು ಸ್ವಲ್ಪ ಮಷಿನ್ಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಬೇಗನೆ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಜಿಗ್ಜಾಗ್ ಮಾಡುವಾಗಲೇ ಸ್ವಲ್ಪ ಡಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು. ತುಂಬಾ ಕೆಲಸ ಇದೆ, ಪೆಂಡಿಂಗ್ ಆಗಿದೆ ಶಾಪಲ್ಲಿ ಕೆಲಸ. ಹಾಗಾಗಿ ಫಸ್ಟು ಜಿಗ್ಜಾಗ್ ಸ್ಯಾರೀಸು ರಾಶಿ ಥರ ಕಾಣ್ತಿರುತ್ತೆ, ಅದಕ್ಕೆ ಅದು ಮಾಡಿಬಿಟ್ಟು ಮಡಚಿಟ್ಬಿಟ್ರೆ ಸ್ವಲ್ಪ ನೆಕ್ಸ್ಟು ಬ್ಲೌಸ್ ಹೊಲಿಯೋದಕ್ಕೆ ನನಗೆ ಜಾಗ ಆಗುತ್ತೆ ಫ್ರೆಂಡ್ಸು. ಮಷಿನ್ ಮೇಲೆ ಇರೋದೆಲ್ಲ ತೆಗ್ದಂಗಿರುತ್ತೆ. ಹಾಗಾಗಿ ಜಿಗ್ಜಾಗ್ನೇ ನಾನು ಫಸ್ಟು ಮಾಡೋಕ್ಕೆ ಕೂತ್ಕೊಳ್ತಿದ್ದೀನಿ ಇವತ್ತು. ಮತ್ತು ನಾನೇನು ವಯರ್ ಯೂಸ್ ಮಾಡೋದಿಲ್ಲ ಜಿಗ್ಜಾಗ್ಗೆ, ದಾರನೇ ಯೂಸ್ ಮಾಡ್ತಿದ್ದೀನಿ. ಫಸ್ಟೆಲ್ಲ ವಯರ್ ಯೂಸ್ ಮಾಡ್ತಿದ್ದೆ, ಅದು ಸ್ಯಾರೀಸು ಐರನ್ ಮಾಡಿದ್ರೆ ಮೆಲ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಈಗ ಥ್ರೆಡ್ಡೇ ಯೂಸ್ ಮಾಡ್ತಿದ್ದೀನಿ. ಥ್ರೆಡ್ ಏನು ಪದೇ ಪದೇ ಚೇಂಜ್ ಮಾಡೋಕ್ಕೆ ಹೋಗೋದಿಲ್ಲ. ಎಲ್ಲ ಸ್ಯಾರೀಸ್ಗೂ ಸೂಟ್ ಆಗೋ ಥರ ಒಂದು ಲೈಟ್ ಕಲರ್ ಇರೋ ಥ್ರೆಡ್ಡು ಹಾಕ್ಬಿಟ್ಟಿರ್ತೀನಿ ಫ್ರೆಂಡ್ಸ್, ಬಾಬಿನ್ಗೆ ಮತ್ತು ಮಷಿನ್ಗೆ. ಹಾಗಾಗಿ ಒಂದೇ ಕಲರ್ ಥ್ರೆಡ್ಡಲ್ಲೇ ಎಷ್ಟು ಕಲರ್ ಸ್ಯಾರೀಸ್ ಇದ್ರೂ ಮಾಡ್ತೀನಿ ಫ್ರೆಂಡ್ಸ್. ಬೈ ಚಾನ್ಸ್ ಯಾರಾದರೂ ಕೇಳಿದ್ರು ಅಂದರೆ ನಮಗೆ ಸೇಮ್ ಥ್ರೆಡ್ ಹಾಕಿ ಜಿಗ್ಜಾಗ್ ಮಾಡಿಕೊಡಿ ಅಂತ ಕೇಳಿದ್ರು ಅಂದರೆ ಸೇಮ್ ಥ್ರೆಡ್ಡೇ ಹಾಕಿ ಮಾಡಿಕೊಡ್ತೀನಿ ಫ್ರೆಂಡ್ಸ್ ಅವರಿಗಾದರೆ. ಆಲ್ಮೋಸ್ಟ್ ನಾನು ಒಂದೇ ಕಲರ್ ಥ್ರೆಡಲ್ಲೇ ಮಾಡ್ತೀನಿ. ಅದು ಆಪೋಸಿಟ್ ಕಲರ್ ಇದ್ರೂ ಸ್ಯಾರಿ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಅದು ಜಿಗ್ಜಾಗು ಥ್ರೆಡ್ ಬೇರೆದಿದ್ರೂ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಮಾಡ್ತೀನಿ ಫ್ರೆಂಡ್ಸ್ ಆ ಥರ. ಇನ್ನು ಉಲ್ಟಾ ಸೀದಾ ನೋಡ್ಕೊಳ್ಬೇಕು ಅಂದರೆ ಅದು ಸ್ಯಾರೀಸು ಸ್ವಲ್ಪ ನೋಡೋದಕ್ಕೇ ಎರಡೂ ಕಡೆ ಒಂದೇ ಥರ ಇರುತ್ತೆ ಫ್ರೆಂಡ್ಸ್. ಅದು ಹಾಗಾಗಿ ಉಲ್ಟಾ ಸೀದಾ ನೋಡಿಕೊಂಡು ಜಿಗ್ಜಾಗ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನು ಮಾಡುವಾಗ. ಜಿಗ್ಜಾಗು ಎರಡೂ ಕಡೆನೂ ಚೆನ್ನಾಗಿ ಕಾಣುತ್ತೆ, ಆದರೆ ಉಲ್ಟಾ ಕಡೆ ಫೋಲ್ಡಿಂಗ್ ಆಗಿಬಿಡುತ್ತಲ್ವ, ಹಂಗಾಗಿ ಸ್ವಲ್ಪ ಚೇಂಜಸ್ ಇರುತ್ತೆ. ಹಾಗಾಗಿ ನಾನು ಉಲ್ಟಾ ಸೀದಾ ನೋಡಿಕೊಂಡೆ ಜಿಗ್ಜಾಗ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತು ಈ ದಿನ ಒಂದು 4-5 ಬ್ಲೌಸು ಕೊಡೋದಿದೆ ಫ್ರೆಂಡ್ಸ್. ಆದ್ದರಿಂದ ಇದು ಫಸ್ಟು ಜಿಗ್ಜಾಗ್ ಮುಗಿಸ್ಕೊಂಬಿಟ್ರೆ ಆ 4-5 ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಇಟ್ಕೊಳ್ಬೋದು ಮತ್ತು ಸ್ಟಿಚಿಂಗು ಕೂತ್ಕೊಳ್ಬೋದು. ಅದಕ್ಕೋಸ್ಕರ ನಾನು ಫಸ್ಟು ಜಿಗ್ಜಾಗ್ಗೆ ಕೂತ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಜಿಗ್ಜಾಗ್ ಮಾಡಿ ಮಡಚಿ ಇಟ್ಕೊಳ್ಳೋದು, ಇದೆಲ್ಲ ಒಂದು 1/2 hour 1 hour ಒಂದೊಂದು ಸಲ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಎಷ್ಟು ಬೇಗ ಮಾಡೋಣ ಅಂದ್ರೂ ಅದು ಎರಡೂ ಕಡೆ ಸ್ಯಾರೀಸು ಜಿಗ್ಜಾಗ್ ಮಾಡಬೇಕು, ಮತ್ತು ಫಾಲ್ ಹಾಕೋಗಿದ್ರೆ ಫಾಲ್ ಮ್ಯಾಚಿಂಗ್ ಮಾಡ್ಕೊಳ್ಬೇಕು, ಮಡಚಿಡಬೇಕು, ಇದೆಲ್ಲ 1 hour ತನಕ ಟೈಮ್ ತೊಗೊಂಡ್ಬಿಡುತ್ತೆ ಫ್ರೆಂಡ್ಸ್. ಈಗ ಬೇರೆ ಸ್ಯಾರೀಸು ಹಾಗೆ ಮಾಡ್ಕೊಳ್ತೀನಿ. ಮತ್ತು ಈ ದಿನ ವರ್ಕು ಹಾಕೋ ಬ್ಲೌಸಸ್ ಇದೆ ಫ್ರೆಂಡ್ಸ್. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ವರ್ಕು ಇದು ಆಗಿತ್ತು ನನ್ನ ಮಷೀನಲ್ಲಿ. ಇದು ನಾನು 2 ದಿನ ಮುಂಚೆ ಮಾಡಿಟ್ಟಿದ್ದೆ. ಇದು ಫ್ರೇಮಿಂದ ತೆಗ್ಯೋಕ್ಕೆ ಟೈಮ್ ಇಲ್ಲದೆ ತೆಗ್ದಿರಲಿಲ್ಲ.
ಈಗ ಹೊಸದು ಬೇರೆದು ಹಾಕಬೇಕಾಗಿತ್ತು, ಹೊಸ ಬ್ಲೌಸು ಕಸ್ಟಮರ್ಸ್ದು. ಹಾಗಾಗಿ ನಾನು ಫ್ರೇಮಿಂದ ರಿಮೂವ್ ಮಾಡ್ತಿದ್ದೀನಿ ಅದನ್ನು. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅದು ಫ್ರೇಮಿಂದ ತೆಗೆದು ಮತ್ತೆ ಫ್ರೇಮ್ ಸೆಟ್ ಮಾಡೋದು ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್. ಇದು ಈ ಕಂಪ್ಯೂಟರ್ ಎಂಬ್ರಾಯ್ಡ್ರಿನೂ ಅಷ್ಟೇ, ಮಷಿನ್ ಮಾಡುತ್ತೆ, ಆದ್ರೂ ನಮಗೆ ಅದರದ್ದು ಕೆಲಸ ಜಾಸ್ತಿನೇ ಇರುತ್ತೆ ಫ್ರೆಂಡ್ಸ್. ಮಷಿನ್ ಮಾಡಿದ್ರೂ ಫ್ರೇಮ್ ಹಾಕಬೇಕು, ಮಾರ್ಕ್ ಮಾಡಬೇಕು ಬ್ಲೌಸ್ಗೆ, ಮತ್ತು ಸೆಟ್ ಮಾಡಬೇಕು, ಡಿಸೈನ್ ಚೂಸ್ ಮಾಡಬೇಕು, ಥ್ರೆಡ್ ಕಾಂಬಿನೇಷನ್ ಕೊಟ್ಕೊಳ್ಬೇಕು. ಈ ಥರ ತುಂಬಾ ಕೆಲಸ ಇರುತ್ತೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೂ. ನಾನೀಗ ಫ್ರೇಮ್ ಎಲ್ಲ ತೆಗೆದುಬಿಟ್ಟು ಅದು ಡಿಸೈನ್ದು ಬ್ಲೌಸ್ ಪೀಸು ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈಗ ಡಿಸೈನ್ ಬ್ಲೌಸು ಸಿಂಪಲ್ ಡಿಸೈನೇ, ಇದು ಕಸ್ಟಮರ್ ಒಬ್ಬರದು ಹಾಕಿದ್ದೆ. ಈಗ ಬೇರೆದು ಡಿಸೈನು ಹಾಕಬೇಕಾಗಿತ್ತು, ಹಾಗಾಗಿ ಇದನ್ನು ತೆಗೆದ್ರೆ ಇನ್ನೊಂದು ಡಿಸೈನ್ ಹಾಕೋದಕ್ಕೆ ನನಗೆ ಫ್ರೇಮು ಫ್ರೀ ಆಗುತ್ತೆ. ಹಾಗಾಗಿ ನಾನು ತೆಗಿತಾ ಇದ್ದೀನಿ ಅದನ್ನು. ಇದು ಸಿಂಪಲ್ ಡಿಸೈನ್ ಕೇಳಿದರು ಫ್ರೆಂಡ್ಸ್ ಕಸ್ಟಮರ್ ಒಬ್ಬರು, ಹಾಗಾಗಿ ಅವರು ಫೋಟೋನೇ ತೊಗೊಂಡು ಬಂದಿದ್ದರು, ಬ್ಲೌಸೇ ತೊಗೊಂಬಂದಿದ್ರು ಈ ಥರ ಶೇಪಲ್ಲಿರೋದು ಮಾಡಿಕೊಡಿ ಅಂತ. ಹಾಗಾಗಿ ನೋಡಿ ಈ ಥರ ನಾನು ಕಂಪ್ಯೂಟರ್ ಎಂಬ್ರಾಯ್ಡ್ರಿನೇ ಮಾಡಿದ್ದೀನಿ. ಬೋಟ್ ನೆಕ್ಕು, ಇದು ಫ್ರಂಟ್ ನೆಕ್ಕು, ಇನ್ನೊಂದು ಸೈಡು ಆ ಕಡೆದು ಫಸ್ಟ್ ನೋಡಿದ್ದು ಬ್ಯಾಕ್ ಸೈಡು. ಇದು ಸ್ಲೀವು ನೋಡಿ, ಈ ಥರ ಸ್ಲೀವು ಡಿಸೈನ್ ಈ ಥರ ಮಾಡಿದ್ದೀನಿ ನೋಡಿ. 2 ಸ್ಲೀವು, ಲೆಂತಿ ಸ್ಲೀವು, ಇವ್ರದ್ದು ಒಂದು 9 ಇಂಚಸ್ ಇರುತ್ತೆ ಸ್ಲೀವು. ಇನ್ನು ಇದು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದಿದೆ ಫ್ರೆಂಡ್ಸ್. ಇದು ಸ್ವಲ್ಪ ಅರ್ಜೆಂಟ್ ಏನಿಲ್ಲ, ನಿಧಾನವಾಗಿ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇದನ್ನು ಸ್ವಲ್ಪ ಆಮೇಲೆ ಮಾಡ್ತೀನಿ. ಅರ್ಜೆಂಟ್ದು ಸ್ವಲ್ಪ ಬ್ಲೌಸಸ್ ಇದೆ, ಹಾಗಾಗಿ ಅರ್ಜೆಂಟ್ ಬ್ಲೌಸಸ್ಸು ಫಸ್ಟ್ ತೊಗೊಳ್ತಿದ್ದೀನಿ ಫ್ರೆಂಡ್ಸ್. ಈಗ ಸ್ವಲ್ಪ ನಿಧಾನವಾಗಿ ಕೊಡಿ ಅನ್ನೋರ್ದು ಸ್ವಲ್ಪ ನೆಕ್ಸ್ಟೇ ಕಟ್ ಮಾಡ್ತೀನಿ, ಅರ್ಜೆಂಟ್ ಇರೋರ್ದು ಮಾತ್ರ ಬೇಗ ತೊಗೊಳ್ತೀನಿ ಫ್ರೆಂಡ್ಸ್ ನಾನು. ಇದು ನೋಡಿ, ಈಗ ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೆ ಈ ಸ್ಯಾರಿ ಬ್ಲೌಸಸ್ಸು ಅಪ್ಲೋಡ್ ಮಾಡಬೇಕಿತ್ತು. ಇದೆರಡು ಸ್ಯಾರಿ ಸ್ವಲ್ಪ ಅರ್ಜೆಂಟ್ ಇದೆ, ಹಾಗಾಗಿ ಇದೆರಡು ಸ್ಯಾರಿ ಅಪ್ಲೋಡ್ ಮಾಡ್ತಿದ್ದೀನಿ. ಒಂದಾದಮೇಲೆ ಒಂದು ಮಾಡಬೇಕಾಗುತ್ತೆ. ಇದು ಸ್ಯಾರಿ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಗ್ರೀನ್ ಕಲರು ಮತ್ತು ಬ್ಲೌಸ್ ಪೀಸು ಡಾರ್ಕ್ ಪಿಂಕ್ ಥರ ಬಂದಿದೆ. ಹಾಗಾಗಿ ಇದು ಬ್ಲೌಸು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಕಂಪ್ಯೂಟರ್ ಎಂಬ್ರಾಯ್ಡ್ರಿಗೂ ಡಿಸೈನ್ ಅಪ್ಲೋಡ್ ಮಾಡೋದು, ಥ್ರೆಡ್ ಸೆಲೆಕ್ಟ್ ಮಾಡೋದು, ಬ್ಲೌಸ್ ಮಾರ್ಕ್ ಮಾಡೋದು, ಇದೆಲ್ಲನೂ ಕೆಲಸನೂ ಇರುತ್ತೆ ಫ್ರೆಂಡ್ಸ್. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಅಂತೀವಿ, ಆದ್ರೂ ಎಂಬ್ರಾಯ್ಡ್ರಿ ನಾವು ಕುತ್ಕೊಂಡು ಮಾಡಲಿಲ್ಲ ಅಂದರೂ ಮಷಿನ್ಗೆ ಅಪ್ಲೋಡ್ ಮಾಡೋಷ್ಟು ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ಮತ್ತು ಅದು ಒಂದು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಸಲ ಒಂದು ದಿನ ಎಲ್ಲ ಒಂದೇ ಡಿಸೈನ್ ರನ್ ಆಗುತ್ತೆ ಫ್ರೆಂಡ್ಸ್ ಅದು. ಮತ್ತು ಸಿಂಪಲ್ ಬ್ಲೌಸ್ ಅಂದ್ರೂ ಒಂದು 2 ಬ್ಲೌಸ್ ಹಾಕ್ಕೊಳ್ಬೋದು ಒಂದು ದಿನಕ್ಕೆ. ನೋಡಿ ಬ್ಲೌಸ್ ಇದು ಕಲರ್ ಚೆನ್ನಾಗಿ ಬಂದಿದೆ, ಆ ಸ್ಯಾರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಇದು ನಾನು ಡಿಸೈನ್ ಮಾಡಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ರೀತಿ ನಾನು ಈ ಬ್ಲೌಸ್ಗೆ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. 2 ಸ್ಯಾರಿನೂ ಚೆನ್ನಾಗಿದೆ, ಒಂದು ಗ್ರೀನ್ ಆ್ಯಂಡ್ ಡಾರ್ಕ್ ಪಿಂಕು, ಇನ್ನೊಂದು ಕ್ರೀಮ್ ಆ್ಯಂಡ್ ರೆಡ್ಡು. ನೋಡಿ ಅದಕ್ಕೆ ಸ್ಯಾರಿ ಕಲರ್ ಆ ಕಲರ್ ಇರೋದ್ರಿಂದ ಥ್ರೆಡ್ಡು ಮ್ಯಾಚ್ ಮಾಡಿ ಇಡ್ತಾ ಇದ್ದೀನಿ ನಾನು. ಸ್ಯಾರಿ ನೋಡಿ, ಸ್ಯಾರಿ ಬ್ಲೌಸ್ ಕಟ್ ಮಾಡಿದ್ದಾದಮೇಲೆ ಸ್ಯಾರಿ ಎಲ್ಲ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ರೆ ಮತ್ತು ನನಗಲ್ಲಿ ಜಾಗ ಸೇವ್ ಆಗುತ್ತೆ ಟೇಬಲ್ ಮೇಲೆ, ಮತ್ತು ಬ್ಲೌಸು ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಫ್ರೆಂಡ್ಸ್. ಈ ಸ್ಯಾರಿನೂ ಚೆನ್ನಾಗಿದೆ ಫ್ರೆಂಡ್ಸ್, ಗ್ರೀನ್ ಕಲರು, ಮದುವೆ ಇದೆ ನೋಡಿ. ಅದು ನಾನು ಥ್ರೆಡ್ ತಗೊಂಡಿದ್ದೀನಿ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ, ಸ್ಯಾರಿ ಕಲರ್ ಆ ಬ್ಲೌಸ್ಗೆ. ಇದು ಇನ್ನೊಂದು ಬ್ಲೌಸು ಫ್ರೆಂಡ್ಸ್, ಇನ್ನೊಂದು ಸ್ಯಾರಿ. ಇದು ಅಷ್ಟೇ ಸ್ಯಾರಿ ನೋಡಿ ಚೆನ್ನಾಗಿದೆ, ಆಫ್ ವೈಟು ಅಂತೀವಲ್ವ, ಕ್ರೀಮು ಆ ಕಲರು, ರೆಡ್ ಕಲರ್ ಬ್ಲೌಸ್ ಬಂದಿದೆ. ಈ ಬ್ಲೌಸ್ಗೂ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಾಡಬೇಕು. ಇದು 2 ಬ್ಲೌಸು ಸ್ವಲ್ಪ ಅರ್ಜೆಂಟೇ ಇತ್ತು, ಕೊಡಬೇಕಾಗಿತ್ತು.
ಹಾಗಾಗಿ ಇದನ್ನು ತಗೊಳ್ತಾ ಇದ್ದೀನಿ. ಇದು ಸೆರಗು ನೋಡಿ ಆ ಥರ ಸಿಂಪಲ್ಲಾಗಿ ಬಂದಿದೆ ಸೆರಗು ಸೈಡು. ಇದು ಕ್ರೀಮ್ ಕಲರ್ ಸ್ಯಾರಿದು ಬ್ಲೌಸು ಕಟ್ ಮಾಡಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ, ಯಾಕಂದರೆ ಎರಡು ಒಬ್ರದ್ದೇನೆ, ಹಾಗಾಗಿ ಒಂದೇ ಸಲ ಮಾರ್ಕ್ ಮಾಡ್ಕೊಳ್ಬೋದು. ಆದರೆ ಒಂದಕ್ಕೆ ಎರಡಕ್ಕೂ ಬೇರೆ ಬೇರೆ ಡಿಸೈನ್ ಹಾಕಬೇಕು. ಒಂದಕ್ಕೆ ಬೋಟ್ ನೆಕ್ ಹಾಕೋಣ ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ ಅವ್ರಿಗೆ ಯಾವ್ದು ಸೂಟ್ ಆಗುತ್ತೋ ಅದು ಹಾಕಿ ಕೊಡ್ತೀನಿ ಫ್ರೆಂಡ್ಸ್. ಇದು ಬ್ಲೌಸಸ್ ರೆಡಿ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ನಾನು ಡಿಸೈನ್ ಮಾಡಿದ್ದೀನಿ ಈ ಬ್ಲೌಸಸ್ಗೆ ಅಂತ. ಇದು ರೆಡ್ ಕಲರ್ ಬ್ಲೌಸು, ಕ್ರೀಮ್ ಕಲರು ಸ್ಯಾರಿ ಇರೋದ್ರಿಂದ ಕ್ರೀಮ್ ಕಲರ್ ಥ್ರೆಡ್ಡು ತಗೊಳ್ತಿದ್ದೀನಿ. ಇದಕ್ಕೆ ನೋಡಿ ಕ್ರೀಮ್ ಕಲರ್ ಥ್ರೆಡ್ಡು ಸೆಲೆಕ್ಟ್ ಮಾಡಿದ್ದೀನಿ. ಸ್ಯಾರಿ ಕಲರು ಸೆಲೆಕ್ಟ್ ಮಾಡಿಕೊಂಡ್ರೆ ಬ್ಲೌಸ್ಗೆ ಡಿಸೈನ್ ಚೆನ್ನಾಗಿ ಕಾಣುತ್ತೆ. ಇದೆರಡು ಅಳತೆ ನೋಡಿ ಅದು ಅಳತೆ ಬ್ಲೌಸು, ಅದೆರಡು ಬ್ಲೌಸು ಒಬ್ರದ್ದೇ ಆಗಿರೋದ್ರಿಂದ ಅದೆರಡಕ್ಕೂ ಮಾರ್ಕ್ ಮಾಡಿ ಡಿಸೈನು ಕಂಪ್ಯೂಟರು ಎಂಬ್ರಾಯ್ಡ್ರಿಗೆ ಮಷಿನ್ಗೆ ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್. ಅದು ಈಗ ಮಾರ್ಕಿಂಗ್ ತಗೊಳ್ತಿದ್ದೀನಿ ಬ್ಲೌಸು. ಮಾರ್ಕಿಂಗ್ಗೆ ನೋಡಿ ಒಂದು ಕಡೆ ಬಂದು ಸ್ಲೀವು ಒಂದು ಬಾರ್ಡ್ರ್ ಚಿಕ್ಕದು ಬಂದಿದೆ, ಒಂದು ಸೈಡು ದೊಡ್ಡ ಬಾರ್ಡ್ರ್ ಬಂದಿದೆ. ಸ್ಲೀವ್ಗೆ ದೊಡ್ಡ ಬಾರ್ಡ್ರ್ ಬಿಟ್ಬಿಟ್ಟು ಬ್ಯಾಕ್ ಸೈಡ್ಗೆ ಚಿಕ್ಕ ಬಾರ್ಡ್ರ್ ತೊಗೊಳ್ತಿದ್ದೀನಿ. ಬಾರ್ಡ್ರ್ ಚೆನ್ನಾಗಿ ಬಂದಿದೆ, ಹಾಗಾಗಿ ಬಾರ್ಡ್ರ್ ನಾನು ವೇಸ್ಟ್ ಮಾಡ್ತಿಲ್ಲ. ಸ್ಲೀವ್ಗೆ ಲೆಂತಿ ಸ್ಲೀವ್ ಬೇಕಾಗಿರೋದ್ರಿಂದ ಸ್ಲೀವ್ಗೆ ದೊಡ್ಡ ಬಾರ್ಡ್ರ್ ಕೊಡ್ತಾಯಿದ್ದೀನಿ. ಚಿಕ್ಕ ಬಾರ್ಡ್ರು ಬ್ಯಾಕ್ ಸೈಡ್ ತೊಗೊಂಡು ಮಾರ್ಕ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇದು ಯಾವ ಥರ ಮಾರ್ಕ್ ಮಾಡಬೇಕು ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇದು ಯಾವ ಥರ ಮಾರ್ಕ್ ಮಾಡಬೇಕು, ಯಾವ ಥರ ಫ್ರೇಮ್ ಸೆಟ್ ಮಾಡಬೇಕು ಅನ್ನೋದು. ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.